Hey guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಲ್ಲ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರ ನಿಮ್ಮನ್ನ ಈ ವೀಕ್ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಅವರ ವ್ಯಕ್ತಿ ಕಡೆಯಿಂದ ಇವರಿಗೆ ಕಾಂಟ್ಯಾಕ್ಟ್ ಬರುತ್ತಾ, ಇವರು ವೇಟ್ ಮಾಡ್ಬೇಕಾ ಏನು ಅಂತ ತಿಳಿಸ್ಕೊಡಿ. ಅಥವಾ ಆ ವ್ಯಕ್ತಿ ಸಿಚುವೇಶನ್ ಏನಿದೆ ಈಗ. ಇಲ್ಲಿ ನೀವಿಬ್ರು ನೋಡೋದಾದ್ರೆ ಮದ್ವೆ ಆಗಿದ್ರು, ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ನಿಮ್ಮ ಕಡೆಯಿಂದ ಎಫರ್ಟ್ಸ್ ಅನ್ನೋದು ತುಂಬಾನೇ ಕೊಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೆ, ವಿತ್ ಈಗೋ ಕೊಡ್ತಾ ಇದ್ದೀರಾ ನೀವು ಎಫರ್ಟ್ಸ್ ನ. ಸೊ ಅದನ್ನ ನಿಲ್ಸಿ, ನೀವು ಎಫರ್ಟ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಎಫರ್ಟ್ಸ್ ಅನ್ನೋದನ್ನ ಕೊಡೋದಿಕ್ ಹೋಗ್ಬೇಡಿ. ಒಂದು ಸ್ಪೇಸ್ ಅನ್ನೋದನ್ನ ತಗೊಳ್ಳಿ ಫಸ್ಟ್. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ಈಗೋ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಇವನ್ ಅವರು ಅಷ್ಟೇ, ನೀವು ಅಷ್ಟೇ, ಈಗೋ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ಈ ಫ್ಯಾಮಿಲಿ ಇರ್ಬೋದು, ಈ ರಿಲೇಶನ್ಶಿಪ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್, ನಿಮ್ಮ ರಿಲೇಶನ್ಶಿಪ್ ಬಂದು ಡೌನಿಗೆ ಹೋಗ್ತಾ ಇದೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಕಮ್ಮಿ ಇಲ್ಲಿ ಇಬ್ರಿಗೂನು. ಸೊ ಈ ಮ್ಯಾರೇಜ್ ಲೈಫ್, ಈ ರಿಲೇಶನ್ಶಿಪ್, ಈ ಲವ್ ವಿಚಾರದಲ್ಲಿ ನೀವೇನ್ ನೋ ಕಾಂಟ್ಯಾಕ್ಟ್ ಇದೀರಲ್ಲ, ಖಂಡಿತ ಇಲ್ಲಿ ಸ್ಪೇಸ್ ಅನ್ನೋದು ಬೇಕಾಗಿದೆ. ಅದನ್ನ ತಗೊಂಡು ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗಿ. ಬಿಕಾಸ್ ಸಮಥಿಂಗ್ ಇಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತಲ್ಲ, ಇದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನೀವು ಒಂದೇ ಮನೇಲಿ ಇದ್ರು ನೀವು ಮಾತಾಡ್ತಿಲ್ಲ ಅನ್ನೋದು ಕಾಣ್ತಾ ಇದೆ ಇಬ್ರುನು. ಈಗೋ ಈಗೋ ಅನ್ನೋದು ಅಷ್ಟು ಪ್ಲೇ ಮಾಡ್ತಾ ಇದೆ, ಜಸ್ಟಿಸ್ ಅನ್ನೋದು ಕಾಣ್ತಾ ಇಲ್ಲ. ಬಿಕಾಸ್ ಈಗ ಈಗೋ ಪ್ಲೇ ಮಾಡ್ತಿರೋದ್ರಿಂದ ಎಲ್ಲಿ ಜಸ್ಟಿಸ್ ಮಾಡ್ಕೊಳಕ್ ಆಗುತ್ತೆ. ಸ್ಪೇಸ್ ಅನ್ನೋದು ಕೊಟ್ಟು ಅರ್ಥ ಮಾಡ್ಕೊಂಡು ಒಂದು ಪ್ರಾಪರ್ ಕಮ್ಯುನಿಕೇಶನ್ ಮಾಡಿದಾಗ್ಲೇನೆ ಇಲ್ಲಿ ಜಸ್ಟಿಸ್ ಅನ್ನೋದು ಸಿಗೋದು. ಓಕೆನಾ? ನಿಮ್ ಕಡೆಯಿಂದ ಏನೋ ಒಂದು ಈಗೋ ಸ್ಟಾರ್ಟ್ ಆಗುತ್ತೆ. ಈ ನಿಮ್ಮ ವ್ಯಕ್ತಿನೂ ಬೇಕಾಗಿ ಬೇಕಾಗಿ ಈ ಸಿಚುವೇಶನ್ಸ್ ನ ಇನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಖಂಡಿತ ಇದು ಬ್ಯಾಲೆನ್ಸ್ ಬರುತ್ತೆ. ಇದನ್ನೆಲ್ಲ ನೀವು ಸ್ಟಾಪ್ ಮಾಡಿ ಸ್ಪೇಸ್ ಅನ್ನೋದನ್ನ ತಗೊಳ್ಳಿ. ಖಂಡಿತ ಈ ಆಬ್ಸ್ಟಿಕಲ್ಸ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸಹ ಇದೆ. ನಿಮ್ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಈಗ ನಿಮ್ಗೇನ್ ಮೋಸ ಆಗೋಯ್ತು ಅಂತೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಲ್ಲ, ಇದು ಸ್ಟಾಪ್ ಆಗಿ ಈ ಥಿಂಕಿಂಗ್ ನ ಸ್ಟಾಪ್ ಮಾಡಿ. ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಇಲ್ಲಿ. ಓಕೆನಾ? ಅನ್ನೆಸೆಸರಿ ಸುಮ್ನೆ ಥಿಂಕ್ ಮಾಡ್ತಾ ಇದ್ದೀರಾ ನೀವು. ಅಂಡ್ ನಿಮಗೊಂದು ಡೌಟ್ ಅನ್ನೋದಿದೆ ನಿಮ್ಮ ವ್ಯಕ್ತಿ ಮೇಲೆ. ಅವ್ರಿಗೆ ಆಪ್ಷನ್ಸ್ ಏನಾದ್ರು ಇದೆಯಾ, ಅಥವಾ ಇನ್ಯಾರಾದ್ರೂ ಹೊಸದಾಗಿ ಪರಿಚಯ ಆಗಿದಾರಾ? ಈ ರೀತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನೀವು ಬಿಡೋದಿಕ್ ರೆಡಿ ಇಲ್ಲ ನಿಮ್ಮ ವ್ಯಕ್ತಿನ. ಒಂದು ಸ್ಪೇಸ್ ತಗೊಂಡ್ ನಿಮ್ ಕಡೆ ಬರ್ಲಿ ಅಂತ. ಇದ್ರಿಂದಾನೇ ನೀವು ಇನ್ನೂ ಟೆನ್ಷನ್ಗಳನ್ನ ಕೊಡ್ತಾ ಇದ್ದೀರಾ, ಡೌಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಂಡ್ ಅವ್ರ ಬಗ್ಗೆ ಯಾರನ್ನೋ ಮೀಟ್ ಮಾಡ್ಬಿಟ್ಟಿದಾರೋ, ಅಥವಾ ಇನ್ಯಾರ ಜೊತೆಲೋ ಮಾತಾಡ್ತಾ ಇದ್ದಾರಾ, ಏನು ಈ ರೀತಿ ಎಲ್ಲ ಒಂದು ಡೌಟ್ಗಳನ್ನ ಇಟ್ಕೊಂಡು ನೀವು ಒಂಥರ ಈಗ ನಿಮ್ ಕಣ್ಣಾರೆ ಏನು ನೋಡೇ ಇರೋದಿಲ್ಲ. ನೀವೇ ಸುಮ್ನೆ ಡೌಟ್ ಪಟ್ಕೊಂಡು ನಿಮ್ಮ ಇಮ್ಯಾಜಿನೇಷನ್ ನ ಹಾಳು ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ವಿಜುವಲೈಸೇಷನ್ ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಡೌಟ್ ಇಟ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೀವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅವರ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ನ ನೀವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿನೇ ನೀವು ಫೇಸ್ ಮಾಡ್ತಾ ಇರೋದು. ಸೊ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೋ ಕಾಂಟ್ಯಾಕ್ಟ್ ಇದ್ರೂ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋದು ಒಂದು ಥಿಂಕ್ ಮಾಡೋದ್ರಿಂದ ಈ ಸಿಚುವೇಶನ್ ಅನ್ನೋದು ಚೇಂಜ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ವಾಕ್ ಅವೇ ಮಾಡಿರೋಂತ ವ್ಯಕ್ತಿ ನಿಮ್ಮ ಲೈಫಿಗೆ ರಿಟರ್ನ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಫೈ ಮಾಡಿ.
ಓಕೆ. ಖಂಡಿತ ಇದು ಮ್ಯಾರೇಜ್ ಆಗಿರೋರಿಗೇನೆ ರೆಸೊನೇಟ್ ಆಗುತ್ತೆ. ಬಿಕಾಸ್ ಅಷ್ಟು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೀವು, ಅಷ್ಟು ಗಲಾಟೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಎನರ್ಜಿ ಅನ್ನೋದು ಸ್ಪೈಯಿಂಗ್ 3 ಹೊತ್ತು ಅವ್ರ ಬಗ್ಗೆನೇ ತಿಳ್ಕೊಳ್ಳೋದಕ್ಕಿರ್ಬೋದು, ಅಥವಾ ಫೇಸ್ಬುಕ್ ಅಲ್ಲಿ ಸ್ಪೈ ಮಾಡೋದು, ಸ್ಟಾಕ್ ಮಾಡೋದು. ಏನು ಒಂದು ಸಣ್ಣ ಚೇಂಜಸ್ ಬಂದ್ರೂನು ಯಾರೋ ಬಂದ್ಬಿಟ್ಟಿದ್ದಾರೆ ಅನ್ನೋ ರೀತಿಲಿ ಇದ್ ಮಾಡ್ತಾ ಇದ್ದೀರಾ. ಅವ್ರ ಮನ್ಸನ್ನು ಕೆಟ್ಟಿದೆ, ನಿಮ್ ಮನ್ಸನ್ನು ಕೆಟ್ಟಿದೆ. ಈಗ ನೀವ್ ಹೆಂಗೆ ಪೋಟ್ರೆ ಮಾಡ್ಕೊಳ್ತಾ ಇದ್ದೀರಾ ಒಬ್ರಿಗೊಬ್ರು ಅಂತಂದ್ರೆ, ಮನ್ಸಲ್ಲಿ ತುಂಬಾ ನೋವು ಇಟ್ಕೊಂಡಿದೀರಾ ಆ ವ್ಯಕ್ತಿ ಮೇಲೆ. ಬಟ್ ನೀವು ಮೇಲ್ಗಡೆ ನಾನ್ ಚೆನ್ನಾಗೇ ಇದ್ದೀನಿ, ನನ್ಗೇನ್ ಕಮ್ಮಿ ಅನ್ನೋ ರೀತಿಲಿ ನೀವು ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರು ನೀವು ಈ ಮಟ್ಟಕ್ಕೆ ನೀವು ಪೋಟ್ರೆ ಮಾಡ್ಕೊಳ್ತಾ ಇದೀರಾ. ಇಬ್ರು ಒಬ್ರಿಗೊಬ್ರು ಅವಮಾನ ಮಾಡೋದಿರ್ಬೋದು. ಈವನ್ ಆಸ್ ಇಟ್ ಈಸ್ ನಿಮ್ಮ ಪರ್ಸನ್, ನೀವ್ ಏನ್ ಮಾಡ್ತಾ ಇದೀರಲ್ಲ, ನಿಮ್ಮ ಪರ್ಸನ್ ಸಹ ಇದನ್ನೇ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಇದನ್ನ ಸ್ಟಾಪ್ ಮಾಡ್ಕೊಳ್ಳಿ. ಖಂಡಿತ ಇಲ್ಲಿ ಒಂದ್ ಬ್ಯಾಲೆನ್ಸ್ ಅನ್ನೋದು ಬರ್ಬೇಕಂದ್ರೆ ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಇಲ್ಲಾಂದ್ರೆ ಇದನ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇದೀರಾ ಈ ಪ್ರಾಬ್ಲಮ್ಸ್ ನ. ಓಕೆನಾ? ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು, ಕೈಂಡ್ ಆಗಿರ್ಬೇಕು. ಬೇರೆಯವ್ರಿಗೆ ನೀವು ಕೈಂಡ್ ಆಗಿ ಇಲ್ಲ ಅಂತಂದ್ರು, ನಿಮ್ಮ ಪಾರ್ಟ್ನರಿಗಾದ್ರೂ, ನಿಮ್ ಪಾರ್ಟ್ನರ್ ನಿಮಗಾದ್ರೂ ಕೈಂಡ್ ಆಗಿರ್ಬೇಕು ಇಲ್ಲಿ. ಸೊ ಒಬ್ರಿಗೊಬ್ರು ನೀವು ಇಲ್ಲಿ ಜಿದ್ದು ಸಾಧಿಸ್ಕೊಂಡು ಅವಮಾನಗಳನ್ನ ಮಾಡ್ಕೊಂಡಿದ್ರೆ ಖಂಡಿತ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗೋದೇ ಇಲ್ಲ. ನೀವ್ ಏನೇ ಮಾಡಿ, ಎಷ್ಟು ಮ್ಯಾನಿಫೆಸ್ಟ್ ಮಾಡಿ, ಏನೇ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ, ಇನ್ನೇನ್ ರಿಚುವಲ್ಸ್ ಮಾಡಿದ್ರು ಅಲ್ಲಿ ಸರಿ ಹೋಗೋದಿಲ್ಲ. ಸೊ ಫಸ್ಟ್ ನಿಮ್ಮ ವ್ಯಕ್ತಿ ಸರಿ ಇಲ್ವಾ, ನಿಮ್ಮಲ್ಲಿ ಚೇಂಜಸ್, ನಿಮ್ಮಲ್ಲಿ ಬದಲಾವಣೆ ಬಂದಾಗ್ಲೇನೆ ಆ ವ್ಯಕ್ತಿನ ಚೇಂಜ್ ಮಾಡೋದಕ್ಕೆ ಸಾಧ್ಯ. ಓಕೆ, ಯಾರಿಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ಸ್ವಲ್ಪ ನಿಮ್ಮಲ್ಲಿ ಚೇಂಜಸ್ ನ ಮಾಡ್ಕೊಳ್ಳಿ. ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಖಂಡಿತ ಈ ಮ್ಯಾರೇಜ್ ಲೈಫ್, ಈ ರಿಲೇಶನ್ಶಿಪ್, ಇದ್ರಲ್ಲಿ ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬಂದೇ ಬರುತ್ತೆ. ಓಕೆನಾ? ಗ್ರೋತ್ ಇದೆ ಇಲ್ಲಿ. ಸೊ ಅನ್ನೆಸೆಸರಿ ನೀವೇ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ಇಲ್ಲಿ. ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಇಲ್ಲಿ ಯಾವಾಗ್ಲೂ ಇದು ಕಾಂಟ್ಯಾಕ್ಟ್ ಆಗ್ಬೇಕಾಗಿತ್ತು, ಅಥವಾ ರೀಕನ್ಸಿಲೇಷನ್ ಆಗ್ಬೇಕಾಗಿತ್ತು. ಬಟ್ ನೋಡಿ, ಅದೇ ನಿಮ್ಮಿಬ್ರ ಇದ್ರ ಈ ಅನ್ರೆಸ್ಪೆಕ್ಟ್ ಆಗಿ ನೀವು ಬಿಹೇವ್ ಮಾಡ್ತಾ ಇದ್ದೀರಲ್ಲ, ಹೀಗಾಗಿನೇ ನಿಮ್ಗೆ ಇದು ಕಾಂಟ್ಯಾಕ್ಟಿಗೆ ಆಗ್ತಾ ಇಲ್ಲ. ಮನ್ಸಲ್ಲಿ ತುಂಬಾ ನೋವು ಇಟ್ಕೊಂಡಿದೀರಾ, ಅವ್ರ ಜೊತೆಲಿ ಮಾತಾಡ್ಬೇಕು, ಚೆನ್ನಾಗಿ ಇರ್ಬೇಕು ಅನ್ನೋದು. ಬಟ್ ನೀವು ಪೋಟ್ರೆ ಮಾಡ್ಕೊಳ್ತಾ ಇರೋದೇ ಸರಿ ಇಲ್ಲ. ಹಾಗಾಗಿನೇ ಇದು ತುಂಬಾ ದೂರ ಹೋಗ್ತಾ ಇದೆ. ನೋ ಕಾಂಟ್ಯಾಕ್ಟ್ ಅನ್ನೋದು, ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಖಂಡಿತ ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗುತ್ತೆ. ನೀವೇನ್ ವೇಟ್ ಮಾಡ್ತಾ ಇದ್ದೀರಲ್ಲ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಲೇಬೇಡಿ. ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ. ಅವ್ರಿಗೋಸ್ಕರ ನೀವು ನಾನು ಚೆನ್ನಾಗಿದ್ದೀನಿ, ನಾನು ವಿನ್ ಆಗಿದ್ದೀನಿ ನನ್ನ ಲೈಫ್ ಅಲ್ಲಿ ಅಂತ ತೋರ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮನಸ್ಥಿತಿಗೆ ನೀವು ಮೆಚ್ಚಿದ್ರೆ ಸಾಕು. ಓಕೆನಾ? ಖಂಡಿತ ಇಲ್ಲಿ ಪ್ರೋಗ್ರೆಸ್ ಇದೆ. ಆಕ್ಷನ್ ತಗೊಳ್ತಾರೆ, ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಬದಲಾವಣೆ ಅನ್ನೋದನ್ನ ನೀವು ಮಾಡ್ಕೊಳ್ಳಿ ಇಲ್ಲಿ. ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್, ಪ್ಲೀಸ್ ಗೈಡೆನ್ಸ್ ನ ಕೊಡಿ ಓವರ್ ಆಲ್ ಈ ರೀಡಿಂಗ್ ಮೇಲೆ. ರೀಕನ್ಸಿಲೇಷನ್ ಇದೆ ಇಲ್ಲಿ. ಓಕೆ, ಖಂಡಿತ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದಿದೆ. ಸ್ವಲ್ಪ ಹೀಲ್ ಆಗಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಈಗ ನೀವ್ ಹೀಲ್ ಆಗ್ಬೇಕಂದ್ರೆ ಒಂದ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇಷ್ಟು ಪರ್ಸೆಂಟ್ ಅನ್ನೋದು ನೀವು ಸ್ಪಿರಿಚುವಲಿ ನೀವು ಬರ್ಬೇಕು. ಆಗ ನೀವು ಖಂಡಿತ ಹೀಲ್ ಆಗ್ತೀರಾ. ಇಲ್ಲ ಅಂತಂದ್ರೆ ಈ ಪೋಟ್ರೆ ಮಾಡ್ಕೊಂಡು ನಿಮ್ಮನ್ನ ನೀವ್ ಇನ್ನೊಬ್ರಿಗೋಸ್ಕರ ಬದುಕಂಗ್ ಆಗೋಗ್ಬಿಡುತ್ತೆ. ಫಸ್ಟ್ ನಿಮ್ಗೋಸ್ಕರ ನೀವು ಬದುಕೋದಿಕ್ಕೆ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ಅಂಡ್ ಇಲ್ಲಿ ಗೈಡೆನ್ಸ್ ನೋಡೋದಾದ್ರೆ, ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡಿ. ನಿಮ್ಮ ವ್ಯಕ್ತಿ ಕಡೆಯಿಂದ ಇಲ್ಲಿ ರೀಕನ್ಸಿಲೇಷನ್ ಇದೆ. ಅವ್ರಿಗೆ ನೀವ್ ಅಂದ್ರೆ ಅಷ್ಟೇ ಪ್ರೀತಿನೂ ಇದೆ. ಅಂಡ್ ಧೈರ್ಯ ಸಾಕಾಗ್ತಾ ಇಲ್ಲ. ನೀವು ಆಡ್ತಿರೋ ಆಟಕ್ಕೆ ಅವ್ರಿಗೆ ಧೈರ್ಯನೇ ಸಾಕಾಗ್ತಾ ಇಲ್ಲ. ಬಿಕಾಸ್ ಒಂದ್ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ. ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಭಯ ಆಗುತ್ತೆ. ಅಷ್ಟು ರೂಡ್ ಆಗಿ ಬಿಹೇವ್ ಮಾಡೋದಿರ್ಬೋದು, ಅವನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಿಮ್ಮನ್ನ ನೀವು ತೋರ್ಸ್ಕೊಳ್ಳೋ ರೀತಿ ಆ ರೀತಿ ಇದೆ. ಸೊ ಹಾಗಾಗಿನೇ ಅವ್ರಿಗೆ ಭಯ ಆಗ್ತಾ ಇದೆ. ಸ್ವಲ್ಪ ಸೈಲೆಂಟ್ ಆಗ್ಬಿಡಿ, ಕೈಂಡ್ ಆಗಿರಿ. ಖಂಡಿತ ಈ ರಿಲೇಶನ್ಶಿಪ್ ಅನ್ನೋದು, ಈ ಮ್ಯಾರೇಜ್ ಲೈಫ್ ಅನ್ನೋದು ಸರಿ ಹೋಗುತ್ತೆ. ಇಲ್ಲಿ ಡೌಟ್ ಅನ್ನೋದು ಬೇಡ ಇಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಬೈ.